ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಿಂದ ಐತಿಹಾಸಿಕ ಹೆಜ್ಜೆ. ಭಾರತ ಇತಿಹಾಸದಲ್ಲಿ ಕಂಡರಿಯದಂತಹ ಒಂದು ದೊಡ್ಡ ಬಲವನ್ನ ಪಡ್ಕೊಳ್ತಾ ಇದೆ. ಕೊನೆಗೂ ಈ ಗುರಿಯನ್ನ, ಈ ಮಾರ್ಕನ್ನು ತಲುಪುವ ಮೂಲಕ ಹಲವಾರು ಗುಡ್ ನ್ಯೂಸ್ಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನೋಡಿ. ಇದು ಒಂದು ಗುಡ್ ನ್ಯೂಸ್. ಇನ್ನೊಂದು, ಭಾರತ ಇವತ್ತು ಯಾವ ಸ್ಥಾನವನ್ನು ಪಡ್ಕೊಂಡಿದೆ ಜಾಗತಿಕವಾಗಿ ಆರ್ಥಿಕ ಬಲದಲ್ಲಿ ಅನ್ನುವಂಥ ಬಿಗ್ ನ್ಯೂಸ್ ಮೋದಿ ನಾಯಕತ್ವಕ್ಕೆ ಭರ್ಜರಿ ಬಲವನ್ನು ಕೊಡ್ತಾ ಇದೆ. ನಂಬರ್ 2. ಹಾಗೆ ನಂಬರ್ 3, ಮೋದಿ ನಾಯಕತ್ವದ ಸುತ್ತ ಜಗತ್ತು ಸುತ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್, ದೊಡ್ಡ ಬೆಳವಣಿಗೆ ಆಗಿರೋದು. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಭಾರತೀಯರಿಗೆ ಅತಿ ದೊಡ್ಡ ಸುದ್ದಿ ಏನಪ್ಪ ಅಂತ ಕೇಳಿದ್ರೆ, ಭಾರತಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನೋಡಿ ಮತ್ತೊಂದು ದೊಡ್ಡ ಬಲ ಸೇರ್ಪಡೆಯಾಗುತ್ತೆ. ಇದು ಭಾರತೀಯರೆಲ್ಲ ನೋಡಲೇಬೇಕಾದಂತಹ ಒಂದು ದೊಡ್ಡ ಸುದ್ದಿ. ಅದೇನಪ್ಪ ಅಂತ ಕೇಳಿದ್ರೆ, ಭಾರತ ಇನ್ನು ಸ್ವಲ್ಪ ಸಮಯದಲ್ಲಿ ಮೇಲ್ಮಧ್ಯಮ ವರ್ಗದ ಆದಾಯ ಹೊಂದಿರೋ ದೇಶವಾಗಿ ಪರಿವರ್ತನೆ ಹೊಂದುತ್ತಾ ಇದೆ. ಅಂದರೆ ಅಪ್ಪರ್ ಮಿಡಲ್ ಕ್ಲಾಸ್ ಅಂತೀವಲ್ಲ ನಾವು, ಆ ದೇಶವಾಗಿ ಆರ್ಥಿಕ ಪ್ರತಿ ತಲಾವಾರು ಆದಾಯದ ಲೆಕ್ಕಾಚಾರದಲ್ಲಿ ಬಹುದೊಡ್ಡ ಸಾಧನೆ ಇದು. ಅಂಥದ್ದೊಂದು ಗುರಿಯನ್ನು ತಲುಪ್ತಾ ಇದೆ. ಚೀನಾ ಮತ್ತು ಇಂಡೋನೇಷ್ಯಾ ದೇಶಗಳ ಸಾಲಿಗೆ ಭಾರತ ಸೇರ್ತಾ ಇದೆ. ಕೆಲವು ಸಮಯ, ಇನ್ನೊಂದು 3 ವರ್ಷದ ಒಳಗಡೆ ಈ ಗಡಿಯನ್ನು ಭಾರತ ತಲುಪಿರುತ್ತೆ. 2030 ಒಳಗಡೆ ಭಾರತ ಈ ಗಡಿಯನ್ನು ತಲುಪೇ ಬಿಡುತ್ತೆ. ಸೊ ಚೀನಾದ ಸಾಲಿನಲ್ಲಿ ಭಾರತ ಬಂದು ನಿಲ್ಲತ್ತೆ. ಭಾರತ ಯಾವ ವೇಗದಲ್ಲಿ ಮುಂದೆ ಸಾಗ್ತಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ. 2028 ಸುಮಾರಿಗೆ ಭಾರತ ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ದೊಡ್ಡ ಆರ್ಥಿಕತೆ ಆಗುತ್ತೆ. 2027ಕ್ಕೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ತಡ ಅಂದ್ರೂ 28ಕ್ಕೆ, ಅಂದರೆ ಇನ್ನೆರಡು ವರ್ಷಕ್ಕಾಗತ್ತೆ. ಹಾಗೆ ಮೊದಲ ಸ್ಥಾನದಲ್ಲಿ ಅಮೆರಿಕ, 2ನೇ ಸ್ಥಾನದಲ್ಲಿ ಚೀನಾ ಇರುತ್ತಲ್ವಾ. 1990ಯಲ್ಲಿ 14ನೇ ಸ್ಥಾನದಲ್ಲಿದ್ದ ಭಾರತ ನೋಡಿ, ಇದು ವೆರಿ ಇಂಪಾರ್ಟೆಂಟ್. 1990ಯಲ್ಲಿ 14ನೇ ಸ್ಥಾನದಲ್ಲಿದ್ದ ಭಾರತದ ಅರ್ಥವ್ಯವಸ್ಥೆ ಗಾತ್ರ 2025ರಲ್ಲಿ 4ನೇ ಸ್ಥಾನಕ್ಕೆ ಇರುತ್ತೆ ಅನ್ನೋದನ್ನ ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ. ಹಿಂದೆ ಏನು ಹೇಳಿದ್ರು ಅವತ್ತಿನ ವಿತ್ತ ಸಚಿವರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅನ್ನೋದನ್ನ ಆಗಾಗ BJP ಸರ್ಕಾರ, ಮೋದಿ ಸರ್ಕಾರ ನೆನಪಿಸ್ತಿರುತ್ತೆ. 12ನೇ ಆರ್ಥಿಕತೆಯಾಗಿದ್ದೀವಿ ನಾವು ಅನ್ನೋದನ್ನೇ ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಳ್ತಿದ್ರು ಪಾಪ. ಆದರೆ ಇಂಥದ್ದೊಂದು ವೇಗ, ಅಂದರೆ ವರ್ಷದಿಂದ ವರ್ಷಕ್ಕೆ ಡಬಲ್ ಆಗ್ತಾ ಸಾಗಿದ್ರೆ ಮಾತ್ರ ಇದು ಸಾಧ್ಯವಾಗೋದು. 1990ಯಲ್ಲಿ 14ನೇ ಸ್ಥಾನ, ಇವತ್ತು 4ನೇ ಸ್ಥಾನ, ಇನ್ನೊಂದೆರಡು ವರ್ಷದಲ್ಲಿ 3ನೇ, ಅಂದರೆ ಟಾಪ್ 3 ಆರ್ಥಿಕತೆ ಭಾರತ. ತಲಾವಾರು ಒಟ್ಟು ರಾಷ್ಟ್ರೀಯ ಆದಾಯವನ್ನು ಅಮೆರಿಕದ ಡಾಲರ್ ಲೆಕ್ಕದಲ್ಲಿ ಅಂದಾಜು ಮಾಡಲಾಗಿದೆ. ಇಲ್ಲಿ ಯಾವ ರೀತಿ ವರ್ಗೀಕರಿಸಿದ್ದಾರೆ ದೇಶಗಳನ್ನ: ಕಡಿಮೆ ಆದಾಯ, ಕೆಳ ಮಧ್ಯಮ ಆದಾಯ, ಮೇಲ್ಮಧ್ಯಮ ಆದಾಯ, ಹೆಚ್ಚಿನ ಆದಾಯ ರಾಷ್ಟ್ರಗಳು ಅಂತ ವಿಶ್ವ ಬ್ಯಾಂಕೇ ವರ್ಗೀಕರಣ ಮಾಡುತ್ತೆ. ಈ ಲೆಕ್ಕಾಚಾರದಲ್ಲಿ ಭಾರತ ಸದ್ಯದಲ್ಲಿಯೇ ಮೇಲ್ಮಧ್ಯಮ ಆ ಮಾರ್ಕನ್ನು ರೀಚ್ ಆಗ್ತಿದೆ. ಸೊ ಭಾರತದ ಗ್ರೋತ್ ರೇಟ್ ಹೆಂಗಿದೆ ಅನ್ನೋದನ್ನ, ಭಾರತ ರೈಟ್ ಟ್ರ್ಯಾಕಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಈ ವಿಚಾರವೇ ಹೇಳ್ತಾ ಇದೆ ನೋಡಿ. 1990 ವಿಶ್ವ ಬ್ಯಾಂಕ್ ಒಟ್ಟು 218 ದೇಶಗಳನ್ನು ಹೀಗೆ ವರ್ಗೀಕರಣ ಮಾಡಿತ್ತು. 51 ದೇಶಗಳು ಕಡಿಮೆ ಆದಾಯದ ವರ್ಗದಲ್ಲಿದ್ವು, 56 ದೇಶಗಳು ಕೆಳ ಮಧ್ಯಮ ಆದಾಯದಲ್ಲಿದ್ವು, 29 ದೇಶಗಳು ಮೇಲ್ಮಧ್ಯಮ ಆದಾಯದ ವರ್ಗದಲ್ಲಿದ್ವು, 39 ದೇಶಗಳು ಆಗ ಹೆಚ್ಚಿನ ಆದಾಯದ ವರ್ಗದಲ್ಲಿದ್ವು. 2024ರಲ್ಲಿ ಪ್ರಕಟ ಆಗಿರುವ ಅಂಕಿಅಂಶಗಳ ಪ್ರಕಾರ 26 ದೇಶಗಳು ಮಾತ್ರವೇ ಕಡಿಮೆ ಆದಾಯದ ವರ್ಗದಲ್ಲಿರೋದು. ಕಡಿಮೆ ಆದಾಯದ ವರ್ಗದಲ್ಲಿ ಇದ್ದ ಭಾರತ ನೋಡಿ, ನಾವು ಎಲ್ಲಿದ್ವಿ? ಕಡಿಮೆ ಆದಾಯದ ವರ್ಗದಲ್ಲಿದ್ದ ಭಾರತ ಕೆಳ ಮಧ್ಯಮ ಆದಾಯಕ್ಕೆ ಬರೋದಕ್ಕೆ ಎಷ್ಟು ವರ್ಷ ಬೇಕಾಯಿತು? 60 ವರ್ಷ ಬೇಕಾಯಿತು. ಕಡಿಮೆ ಆದಾಯದಿಂದ ಕೆಳ ಮಧ್ಯಮಕ್ಕೆ ಬರೋಕೆ ಎಷ್ಟು ವರ್ಷ ಬೇಕಾಯಿತು? 60 ವರ್ಷ ಬೇಕಾಯಿತು. ಆದರೆ ಕೆಳ ಮಧ್ಯಮದಿಂದ ಮೇಲ್ಮಧ್ಯಮಕ್ಕೆ ನಾವು ಅತ್ಯಂತ ಕ್ವಿಕ್ ಆಗಿ ಏರ್ತಾ ಇದ್ದೀವಿ ಅನ್ನೋದು ಮಾತ್ರ ಬಹುದೊಡ್ಡ ಸಾಧನೆ. ಜಗತ್ತು ಬೆರಗಾಗುವಂಥ ಒಂದು ವೇಗದಲ್ಲಿ ಭಾರತ ಇವತ್ತು ಮುನ್ನುಗ್ತಾ ಇದೆ. ಈಗ ಮೋದಿ ಟಾರ್ಗೆಟ್ ಇರೋದು ಏನು? 2047ರಷ್ಟೊತ್ತಿಗೆ ಭಾರತ ಸಂಪೂರ್ಣ ವಿಕಸಿತ ಭಾರತ ಆಗಿರುತ್ತೆ, ಡೆವಲಪ್ಡ್ ನೇಷನ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಸೊ ಭಾರತ ಟಾಪಲ್ಲಿರುತ್ತೆ, ಜಗತ್ತಿನ ಟಾಪಲ್ಲಿರುತ್ತೆ. ಅದಾಗಬೇಕು ಅಂದರೆ ನಾವು ಇವತ್ತು ಇಂತಹ ಒಂದು ಪೂರಕವಾದ ವಾತಾವರಣವನ್ನು ಕಲ್ಪಿಸಬೇಕು ಅಂತ ಎಲ್ಲ ಬಗೆಯ ಐತಿಹಾಸಿಕ ಬದಲಾವಣೆಗಳನ್ನು ದೇಶದಲ್ಲಿ ಮಾಡಿದ್ದಾರೆ. ಅದನ್ನು ಗಮನಿಸಿದ್ದೀವಿ ನಾವು. 2047ಕ್ಕೆ ಆ ಗುರಿ ತಲುಪಬೇಕು ಅಂದರೆ ದೇಶದ ತಲಾವಾರು ಒಟ್ಟು ರಾಷ್ಟ್ರೀಯ ಆದಾಯ 7.5% ವಾರ್ಷಿಕ ಬೆಳವಣಿಗೆ ದರವನ್ನು ಮೇಂಟೈನ್ ಮಾಡ್ಕೊಂಡು ಸಾಗಬೇಕಾಗುತ್ತೆ. ಅದು ಸಾಧ್ಯ ಇದೆ ಅಂತಲೇ ಅನಿಸ್ತಿದೆ. ಯಾಕಂದರೆ 2001ರಿಂದ 2024ರವರೆಗೆ 8.3% CAGR ದರದಲ್ಲಿ ಬೆಳವಣಿಗೆ ಹೊಂದುತ್ತಾ ಇರೋದು. ಅವತ್ತು ಇವತ್ತು ನಾವು ವ್ಯತ್ಯಾಸ ನೋಡಿದ್ರೆ
ಏನಾಗಿದೆ ಭಾರತದಲ್ಲಿ ಬೆಳವಣಿಗೆಯ ದರ ಅನ್ನೋದನ್ನು ಗಮನಿಸಬಹುದು. ಈಗ ಇದೇ ಹೊತ್ತಲ್ಲಿ ಒಂದು ಭರ್ಜರಿ ಸುದ್ದಿ ಬರ್ತಾ ಇದೆ ನೋಡಿ ಭಾರತಕ್ಕೆ. IMF ಮೊನ್ನೆಯಷ್ಟೇ ಇಡೀ ಜಗತ್ತಿನ ಗ್ರೋತ್ ಎಂಜಿನ್ನೇ ಭಾರತ ಅಂತ IMF ಸರ್ಟಿಫಿಕೇಟ್ ಕೊಟ್ಟಿತ್ತು. ಡೆಡ್ ಎಕನಾಮಿ ಅಂದವ್ರಿಗೆಲ್ಲ ಕಪಾಳ ಮೋಕ್ಷವನ್ನು ಮಾಡಿತ್ತು. ಈಗ ಅದೇ IMF ನಮ್ಮ GDP ಅಂದಾಜನ್ನು ಪರಿಷ್ಕರಿಸಿದೆ. ಅವತ್ತೇ ಹೇಳಿದ್ರು ಅವರು, ನಾವು ಏನು ಪ್ರೆಡಿಕ್ಟ್ ಮಾಡಿದ್ವಿ ಅದು ಕಡಿಮೆ ಆಯಿತು, ಭಾರತ ಅದಕ್ಕಿಂತ ವೇಗವಾಗಿ ಬೆಳೀತಿದೆ, ಸೊ ನಾವು ಅದನ್ನು ಅಪ್ಗ್ರೇಡ್ ಮಾಡಿಕೊಡ್ತೀವಿ, ರಿವೈಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಈಗ ಅದನ್ನು ರಿಲೀಸ್ ಮಾಡಿರೋದು ನಂಬರನ್ನು. ಇದ್ರ ಪ್ರಕಾರ ಈ ಬಾರಿ ಬೆಳವಣಿಗೆ ದರ 7.3 ಅಷ್ಟಿರುತ್ತೆ ಭಾರತದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ IMF ಫಸ್ಟ್ ಕೊಟ್ಟಿದ್ದು 6.6 ಅಂತ ಈ ಫಿನಾನ್ಷಿಯಲ್ ಇಯರ್ಗೆ, ಈಗ ಅದನ್ನು 7.3ಗೆ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಅದನ್ನು ರಿವೈಸ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಯಾಕೆಂದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಕ್ಕಿಂತ ಬೆಟರ್ ದ್ಯಾನ್ ವಿ ಎಕ್ಸ್ಪೆಕ್ಟೆಡ್ ಭಾರತದ ಗ್ರೋತ್ ಇದೆ ಅಂತ ಅವ್ರು ಹೇಳ್ತಾ ಇರೋದು. 3ನೇ ಕ್ವಾರ್ಟರಲ್ಲಿ ಭಾರತದ ಪರ್ಫಾರ್ಮೆನ್ಸು ಇಡೀ ಜಗತ್ತನ್ನು ಬೆರಗಾಗುವಂತೆ ಮಾಡ್ತು. ಹಾಗಾಗಿ ಭಾರತದ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟು, ಆಗ್ತಿರುವಂಥ ಇನ್ವೆಸ್ಟ್ಮೆಂಟು, ಫಾರಿನ್ನಿಂದ ಬರ್ತಿರುವಂಥ ಇನ್ವೆಸ್ಟ್ಮೆಂಟು, ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟ್ರಲ್ಲಾಗಿರುವಂಥ ಬದಲಾವಣೆ ಎಲ್ಲವೂ, ಮತ್ತು ಡೊಮೆಸ್ಟಿಕ್ ಕನ್ಸಂಪ್ಷನನ್ನು ಹೆಚ್ಚು ಮಾಡಿರುವಂಥ GST ದರ ಕಟ್ ಮಾಡುವ ಸ್ವತಂತ್ರ ಭಾರತದಲ್ಲೇ ಅತಿ ದೊಡ್ಡ ತೀರ್ಮಾನ ಮೋದಿ ಸರ್ಕಾರದ್ದು, ಅದು ಕೂಡ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಹೊಂದಿದೆ. ಅದೆಲ್ಲವನ್ನು IMF ಹೇಳಿತ್ತು. ಈಗ ರಿವೈಸ್ ಮಾಡಿ ಭಾರತದ ಬೆಳವಣಿಗೆ ಇನ್ನೂ ವೇಗವಾಗಿರುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಏನು ಹೇಳ್ತಿದ್ದಾರೆ, ಭಾರತ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುವಂಥ ಆರ್ಥಿಕತೆ, ಅದು ಪ್ರಗತಿಶೀಲ ರಾಷ್ಟ್ರಗಳು, ಆಲ್ರೆಡಿ ಡೆವಲಪ್ಡ್ ನೇಷನ್ನು, ಬೆಳವಣಿಗೆ ಹೊಂದುತ್ತಿರೋ ರಾಷ್ಟ್ರಗಳು ಯಾರಿಗೆ ಕಂಪೇರ್ ಮಾಡಿ ನೋಡಿದ್ರು ಕೂಡ, ಯಾವುದೇ ಶೃಂಗ ನಾವು ಅದರ ಭಾಗವಾಗಿರೋ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರು, ಜಗತ್ತಿನಲ್ಲೇ ಈಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಭಾರತ ಅನ್ನೋ ಸರ್ಟಿಫಿಕೇಟನ್ನು ಭಾರತದವ್ರು ಯಾರು ಕೊಟ್ಟಿರೋದಲ್ಲ, IMF ಕೊಡ್ತಾ ಇದೆ. ಮತ್ತು SBI ಭಾರತ ಯಾವ ರೀತಿ ಮೇಲ್ಮಧ್ಯಮ ಮಾರ್ಕನ್ನು ತಲುಪತ್ತೆ ಅನ್ನೋದ್ರ ಬಗ್ಗೆ ತನ್ನ ರಿಪೋರ್ಟನ್ನು ಕೂಡ ಇಡ್ತಾ ಇದೆ ಈಗ. ಸೊ ಎಲ್ಲೆಡೆಯಿಂದ ಬರ್ತಾ ಇರೋದು ಭಾರತ ಆರ್ಥಿಕವಾಗಿ ಸಾಗ್ತಾ ಇರೋ ವೇಗ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲದಿರೋದು. ನಾವು ಆಲ್ಮೋಸ್ಟ್ ಡಬಲ್ ಆಗ್ತಾ ಸಾಗ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ. ಹಾಗಾಗಿಯೇ ಚೀನಾ ಹತ್ರನೂ ನಾವು ಹೋಗಿ ನಿಲ್ಲಬಲ್ಲೆವು ಅನ್ನೋ ಕನಸು ಕಾಣೋಕೆ ಸಾಧ್ಯ ಆಗ್ತಿರೋದು. ಅವ್ರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀವಿ. ಬಟ್ ನಾವು ಈಗ 4ನೇ ಪ್ಲೇಸಲ್ಲಿದ್ದೀವಿ, ಸದ್ಯದಲ್ಲೇ 3ನೇ ಪ್ಲೇಸಿಗೆ ಬರ್ತೀವಿ. ಜಗತ್ತಿನ ಎಲ್ಲರೂ ಕೂಡ ಭಾರತವನ್ನು ತಿರುಗಿ ನೋಡುವಂಥ ಪರಿಸ್ಥಿತಿ ಇದೆ ಇವತ್ತು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ. UAE ಅಧ್ಯಕ್ಷರು 3 ಗಂಟೆಯ ಭಾರತದ ಭೇಟಿ ಮಾಡ್ತಾರೆ. ಒಂದೇ ಕಾರಲ್ಲಿ ಕೂತು ಪ್ರಯಾಣಿಸ್ತಾರೆ. ರಕ್ಷಣೆ, ಹಲವಾರು ವ್ಯಾಪಾರ ಒಪ್ಪಂದ, ಮತ್ತೊಂದು ಎಲ್ಲ ಆಯಿತು. ಏನಿದ್ರ ಸೂಚನೆ? ಜಾಗತಿಕವಾಗಿ ಭಾರತ ಎಷ್ಟು ನಿರ್ಣಾಯಕ ಅನ್ನೋದ್ರ ಸೂಚನೆ. ಇಲ್ಲಿ ಒಪ್ಪಂದ ಆಗಿದ್ದು ಮತ್ತೊಂದು ದೊಡ್ಡ ವಿಷಯ ಅಲ್ಲ, ಆಗ್ತಾನೆ ಇರುತ್ತೆ. ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಭಾರತ ಬೇಕು. UAE ಈಗ ಸೌದಿಯಿಂದ ಒತ್ತಡದಲ್ಲಿದೆ. ಸೌದಿ, ಟರ್ಕಿ, ಪಾಕಿಸ್ತಾನ ಜೊತೆ ತನ್ನ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ. ನ್ಯೂಕ್ಲಿಯರ್ ವೆಪನ್ ಇರುವಂಥ ರಾಷ್ಟ್ರದ ಜೊತೆ ಕೈ ಜೋಡಿಸಿ ನಿಂತಿದೆ. UAE ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಸೊ UAE ಈಗ ಒಂದು ರೀತಿಯಲ್ಲಿ ಭಾರತದ ಸಪೋರ್ಟನ್ನು ಕೇಳ್ತಾ ಇರೋದು. ನ್ಯೂಕ್ಲಿಯರ್ ಪವರ್ ಇರುವ ಮತ್ತು ಜಾಗತಿಕವಾಗಿಯೇ ಪವರ್ಫುಲ್ ಆಗಿರುವಂಥ ಭಾರತದ ಜೊತೆಗೆ ನಿಲ್ಲೋ ಮೂಲಕ ತನಗೂ ದೊಡ್ಡ ಬಲ ಇದೆ ಅಂತ ತೋರಿಸೋದಕ್ಕೆ ಹೊರಟಿದೆ. ನಮಗೂ UAE ಬೇಕು, ನಮಗೆ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಕ್ಕೆ, ಮತ್ತು ಅವ್ರಿಗೆ ಭಾರತ ಬೇಕು. ಸೊ ಜಾಗತಿಕವಾಗಿ ಅರ್ಥ ಏನು? ಯಾವುದಾದ್ರೂ ಒಂದು ರಾಷ್ಟ್ರ ಥ್ರೆಟನ್ಗೆ ಒಳಗಾಗ್ತಿದೆ, ಯಾರದ್ದೋ ಪ್ರೆಷರಲ್ಲಿದೆ, ಯಾರೋ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅವರು ಬಂದು ಭಾರತದ ಮೊರೆ ಹೋಗ್ತಾರೆ ಅಂದರೆ, ಇವತ್ತು ಅಮೆರಿಕಕ್ಕೆ ಸೆಡ್ಡು ಹೊಡೆಯೋ ಮಟ್ಟಿಗೆ ಭಾರತ ಬೆಳೀತಿದೆ. ಭಾರತ ಮತ್ತೊಬ್ಬರಿಗೆ ಆಶ್ರಯ ಕೊಡುವ, ಅಭಯ ಕೊಡುವಂತಹ ಒಂದು ಸ್ಥಾನದಲ್ಲಿ ಇದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ. ಇದಕ್ಕೆ ಅಮೆರಿಕ ಭಾರತದಲ್ಲಿ ಮೋದಿ ನಾಯಕತ್ವ ಕೊನೆಯಾಗಿಸ್ಬೇಕು, ಆದಷ್ಟು ಬೇಗ ಯುದ್ಧ ಮಾಡಿ ಆರ್ಥಿಕತೆ ಕೊಲ್ಯಾಪ್ಸ್ ಮಾಡಬೇಕು ಅಂತ ಏನಾದರೂ ಮಾಡೋಕ್ಕೆ ಕಿಡಿ ಹೊತ್ತಿಸೋದಕ್ಕೆ ನೋಡ್ತಾ ಇರೋದು. ಸೊ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರಕ್ಕೆ ಇವತ್ತು ವ್ಯಾಪಾರ ವಹಿವಾಟು ಅಂತ ಬಂದಾಗ ಭಾರತ ಬೇಕು. ಈಗ EU ಜೊತೆ ನೋಡಿ ಟ್ರೇಡ್ ಡೀಲ್ ಫೈನಲ್ ಆಗ್ತಿದೆ. ಅದರಲ್ಲೂ ನಮಗೆ ಬೇಕಾದಂಗೆ ಅಗ್ರಿಕಲ್ಚರ್ ಹೊರಗಡೆ ಇಟ್ಟುಕೊಂಡೇ ನಾವು ಫೈನಲ್ ಮಾಡ್ಕೊಂಡಿದ್ದೀವಿ. ನಮ್ಮ ರೈತರಿಗೆ ತೊಂದರೆ ಆಗದಿರೋ ರೀತಿ, ನಮ್ಮ ದೇಶಕ್ಕೆ ಲಾಭ ಆಗೋ ರೀತಿ. ಅದ್ರ ನಡುವೆ ಇನ್ನೂ ಒಂದು ಲಾಭ ತಂತಾನೇ ಬಂದಿದೆ. ಈಗ ಅಮೆರಿಕ ಮತ್ತು EU ನಡುವೆ ಯುರೋಪಿಯನ್ ಯೂನಿಯನ್ ಜೊತೆ ಮುರ್ಕೊಂಡು ಬಿದ್ದಿದೆ ಎಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಈ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಕಿತ್ತಾಡಿಕೊಂಡು ಅವರು ಟ್ರೇಡ್ ಡೀಲ್ ಇಬ್ಬರು ಏನು ಮಾಡಬೇಕಿತ್ತು, ಆಲ್ಮೋಸ್ಟ್ ಫೈನಲ್ ಆಗ್ತಿತ್ತು EU ಮತ್ತು ಅಮೆರಿಕ ನಡುವೆ, ಅದನ್ನು ಈಗ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಎಕ್ಸ್ಪೋರ್ಟ್ ಈಗ ಜಾಸ್ತಿ ಆಗುತ್ತೆ. ನಾವು ಬಯಸದೇ ಬಂದ ಭಾಗ್ಯ ಇದು. ಮೋದಿ ಏನು ಹೇಳಿದ್ರು, ಟ್ರಂಪ್ ಈ ಅಬ್ಬರ ಎಲ್ಲ ನಡೆಯಲ್ಲ ಅನ್ನೋದು ಭಾರತಕ್ಕೆ ಗೊತ್ತಿತ್ತು. ಅದೇ ರೀತಿ ಸೈಲೆಂಟಾಗಿ ಅವ್ರಿಗೆ ಸ್ಟ್ರೋಕ್ ಕೊಟ್ಟಿದ್ದಾಯ್ತಲ್ವ. ಈಗ ಅಮೆರಿಕ ಜೊತೆ ಒಪ್ಪಂದ ಮುರಿದು ಬಿದ್ದಿರೋದ್ರಿಂದ ನಮ್ಮ ಎಕ್ಸ್ಪೋರ್ಟು ದೊಡ್ಡ ಗಣನೀಯ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಟ್ರೇಡ್ ಡೀಲ್ ಅವ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಭಾರತ ಜೊತೆಗೆ.
ನಾವಿನ್ನೂ ಬಾರ್ಗೇನಿಂಗ್ ಜಾಗದಲ್ಲಿ ಇರ್ತೀವಿ. ಅವ್ರಿಗೆ ಅನಿವಾರ್ಯ ಆಗತ್ತೆ ಈಗ ಈ ಟ್ರೇಡ್ ಡೀಲ್ ಭಾರತ ಜೊತೆ ಮಾಡ್ಕೊಳ್ಳೋದು, ಅಲ್ಲಿ ಮುರಿದು ಬಿದ್ದಿರೋದ್ರಿಂದ. ನಮಗೆ ವಾತಾವರಣ ಎಷ್ಟು ಚೆನ್ನಾಗಿ ಕೂಡಿ ಬಂದಿದೆ ಅಂದರೆ, ಇಲ್ಲಿ ತನಕ ನಾವು ಪೇಷನ್ಸಿಂದ ಅಮೆರಿಕದ ಒತ್ತಡ ತಡ್ಕೊಂಡಿದ್ದಿದೆಯಲ್ಲ, ತಡ್ಕೊಳ್ದೇ ಇದ್ದಿದ್ರೆ ಅವತ್ತು ನಾವು ಏಟ್ ತಿಂತಿದ್ವಿ. ತಡ್ಕೊಂಡಿದ್ದಕ್ಕೆ ಈಗ ಅಮೆರಿಕ ತಿಂತಾ ಇದೆ, ಅದರ ಲಾಭ ನಮಗೆ ಸಿಗ್ತಿದೆ. ಸೊ ಆ ಚಾಕಚಕ್ಯತೆಯಿಂದ ರಷ್ಯಾನೂ ಉಳಿಸ್ಕೊಂಡು ಆಯಿಲು ತಗೊಂಡು ಅಮೆರಿಕದ ಜೊತೆಗೂ ನಾವೇನು ಕೆಡಿಸ್ಕೊಂಡಿಲ್ಲ. ಅವರು ಮುಗಿ ಬೀಳ್ತಿದ್ದಾರೆ. ಬಟ್ ಅಲ್ಲೇ ಅಮೆರಿಕದಕ್ಕೆ ಅಲ್ಲಿನ ಅಧ್ಯಕ್ಷರಿಗೆ ಪ್ರೆಷರು, ಭಾರತ ಸರಿ ಮಾಡ್ಕೊಳ್ಳಿ ದಯವಿಟ್ಟು, ಅವರು ನಮ್ಮ ಮೇಲೆ ಟ್ಯಾರಿಫ್ ಹಾಕ್ಬಿಟ್ಟಿದ್ದಾರೆ ಈಗ ಅಂತ ಬಾಯ್ ಬಡ್ಕೊಳ್ಳೋ ಹಾಗಾಗಿದೆ. ಅಮೆರಿಕನೂ ನಾವು ಹಾಳು ಮಾಡ್ಕೊಂಡಿಲ್ಲ. ಅಮೆರಿಕದಿಂದ ಟಾರ್ಗೆಟ್ ಆದ ರಾಷ್ಟ್ರಗಳಿಗೂ ಈಗ ಭಾರತ ಬೇಕು. ಸೊ ಯಾರು ಗೆದ್ದಂಗೆ ಆಯ್ತು? ಈಗ ಜಗತ್ತಲ್ಲಿ ನಾನೇ ಬಲಿಷ್ಠ ಅಂತ ನಡೀತಾ ಇರುವಂಥ ಒಂದು ಸೆಣಸಾಟ ಇದು. ಇದರಲ್ಲಿ ಯಾರು ಗೆದ್ದಂಗಾಯ್ತು ಅನ್ನೋದಕ್ಕೆ ಉತ್ತರ ಕ್ಲಿಯರ್ ಕಟ್ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.